ನಮಸ್ಕಾರ, ಇದು ರಿಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮ. ನಾನು ಶ್ವೇತಾ. ವೀಕ್ಷಕರೇ, ರಾಜ್ಯದ ರೈತರಿಗೆ ಅನ್ಯಾಯವಾದ್ರೆ ಸಚಿವರೊಬ್ಬರು ಏನ್ ಮಾಡ್ಬೇಕು? ರಾಜ್ಯದ ರೈತರ ನೆರವಿಗೆ ಬಂದು ರೈತರಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸ ಮಾಡಬೇಕು. ಅದು ಬಿಟ್ಟು ತಮ್ಮ ಸಂಬಂಧಿಕರಿಂದಲೇ ರೈತರಿಗೆ ಅನ್ಯಾಯವಾದರೂ ಪೊಲೀಸರ ಮೇಲೆ ಒತ್ತಡ ಹಾಕಿಸಿ ವಂಚಕರ ಪರವಾಗಿ ಸಚಿವರು ನಿಲ್ತಾರೆ ಅಂದ್ರೆ ಏನರ್ಥ? ಅವರು ಯಾವ ಸಚಿವರು ಅಂತೀರಾ? ಅವರೇ ಸಚಿವ ಜಮೀರ್ ಅಹ್ಮದ್. ಏನಿದು ಕಥೆ? ವಂಚಕರ ಪರ ಸಚಿವರು ನಿಂತಿದ್ಯಾಕೆ? ಸಚಿವರು ಹೇಳ್ತಿದ್ದಂತೆ ಆರೋಪಿಗಳನ್ನ ಪೊಲೀಸರು ಬಿಟ್ಟು ಕಳಿಸಿದ್ಯಾಕೆ? ಹಾಗಿದ್ರೆ ರೈತರಿಗೆ ನ್ಯಾಯ ಕೊಡಿಸೋರು ಯಾರು? ಅಧಿಕಾರಿಗಳ ಮೇಲೆ ರಾಜಕಾರಣಿಗಳು ಹೇಗೆಲ್ಲ ಒತ್ತಡ ಹಾಕ್ತಾರೆ, ಅಧಿಕಾರಿಗಳು ರಾಜಕಾರಣಿಗಳ ತಾಳಕ್ಕೆ ಹೇಗೆಲ್ಲಾ ಕುಣಿತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ನ್ಯಾಯ ಕೊಡಿಸಬೇಕಾದ ವ್ಯವಸ್ಥೆಯೇ ಹೀಗಾದ್ರೆ ಹೇಗೆ? ಈ ಸಚಿವ ಜಮೀರ್ ಅಹ್ಮದ್ ಮಹಾಶಯರು ರೈತರಿಗೆ ವಂಚನೆ ಮಾಡಿದ ಆರೋಪಿಗಳ ಪರ ನಿಲ್ತಾರಂದ್ರೆ ನ್ಯಾಯ ಕೇಳುವುದು ಯಾರಿಗೆ ರೀ? ಅಸಲಿಗೆ ಆಗಿದ್ದೇನು? ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳು ಸೆಟಲ್ಮೆಂಟ್ ಕೇಂದ್ರಗಳಾಗಿವೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ರೈತರಿಗೆ ರಾಜದ್ರೋಹ ಮಾಡಿದ್ದೇಕೆ ಜಮೀರ್ ಅಹ್ಮದ್ ಅನ್ನೋದನ್ನ ಹೇಳ್ತೀನಿ ಕೇಳಿ. ಈ ಅಧಿಕಾರ ಅನ್ನೋದಿದ್ರೆ ರೈತರಿಗೆ ಮೋಸ ಮಾಡಿ ಕೈ ಎತ್ತಿ ಬಿಡಬಹುದಾ? ಸಚಿವರ ಸಂಬಂಧಿಕರು ಆದ್ರೆ ಕೋಟಿ ಕೋಟಿ ವಂಚನೆ ಮಾಡಿ ಪರಾರಿಯಾಗಿ ಬಿಡಬಹುದಾ? ಇಲ್ಲಿಯೂ ಅದೇ ಆಗಿತ್ತು. ಚಿಕ್ಕಬಳ್ಳಾಪುರ ರೈತರಿಗೆ ಜಮೀರ್ ಅಹ್ಮದ್ ಸಂಬಂಧಿಕರು ಮೋಸ ಮಾಡಿದರೂ ಅಂಥ ವಂಚಕರ ಬೆಂಬಲಕ್ಕೆ ಪೊಲೀಸರು ನಿಂತಿದ್ದಾರಲ್ಲ, ಏನ್ ಹೇಳೋದು ಹೇಳಿ? ನಾನು ಮಿನಿಸ್ಟರ್ ಜಮೀರ್ ಅಹ್ಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳ್ಬೇಕು ಅಂತಿದ್ರು, ಅದು ಬರ್ಬೇಕು. ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ. ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಸರ್ ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ಗೆ ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ. ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ರಿಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರಿಪೋಸ್ ಮ್ಯಾಟ್ರೆಸ್. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಪೆರೆಸಂದ್ರ ಭಾಗದಲ್ಲಿ ಈ ಮೆಕ್ಕೆಜೋಳ ಹೆಚ್ಚು ಬೆಳೀತಾರೆ. ಹೀಗೆ ಬೆಳೆದ ಜೋಳವನ್ನ ಆಂಧ್ರ ಪ್ರದೇಶದ ವ್ಯಾಪಾರಿಗಳಿಗೆ ಮಾರುತ್ತಾರೆ. ಚಿಕ್ಕಬಳ್ಳಾಪುರದ ದಿಗೂರು ನಿವಾಸಿ ಪಾಪ್ಕಾರ್ನ್ ವ್ಯಾಪಾರಿ ಡಿಎನ್ ರಾಮಕೃಷ್ಣ ಹಾಗೂ ಪೆರೆಸಂದ್ರ ಭಾಗದ ನೂರಾರು ರೈತರು ಹೈದರಾಬಾದ್ ಮೂಲದ ಮುಸ್ಕಾನ್ ಪಾಪ್ಕಾರ್ನ್ ಟ್ರೇಡರ್ಸ್ ಮಾಲೀಕರಾದ ಸೈಯದ್ ಅಬ್ದುಲ್ ರಜಾಕ್, ಸೈಯದ್ ಅಬ್ದುಲ್ ಅಕ್ಬರ್ ಪಾಷಾ, ನಾಸಿರ್ ಅಹಮದ್ ಎನ್ನುವ ಮೂವರು ಸಹೋದರರಿಗೆ ಮೆಕ್ಕೆಜೋಳನ ಮಾರಾಟ ಮಾಡ್ತಾರೆ. ಹೀಗೆ ಖರೀದಿ ಮಾಡಿ ದುಡ್ಡು ಕೊಡ್ತಾರೆ ಹತ್ತಾರು ಬಾರಿ. ಆದ್ರೆ 2-3 ತಿಂಗಳ ಹಿಂದೆ ಪೆರೆಸಂದ್ರ ಭಾಗದ ರೈತರಿಂದ ಬರೋಬ್ಬರಿ 1,89,00,000 ರೂಪಾಯಿ ಮೌಲ್ಯದ ಮೆಕ್ಕೆಜೋಳ ಖರೀದಿ ಮಾಡಿಕೊಂಡು ಹೋಗ್ತಾರೆ. ಹೀಗೆ ಖರೀದಿ ಮಾಡಿಕೊಂಡು ಹೋದ ಈ ಮೂವರು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹೈದರಾಬಾದ್ ನಲ್ಲಿ ಕೂತು ಬಿಡ್ತಾರೆ. ಪಾಪ್ಕಾರ್ನ್ ವ್ಯಾಪಾರಿ ರಾಮಕೃಷ್ಣ ಜೊತೆಗೆ ಹತ್ತಾರು ರೈತರು ಹೈದರಾಬಾದ್ ಹೋದರೂ ಕೈಗೆ ಸಿಗೋಲ್ಲ. ಫೋನ್ ನಲ್ಲಿ ದುಡ್ಡು ಕೊಡಲ್ಲ, ಏನ್ ಮಾಡ್ತೀಯಾ ನೀನು, ನಮ್ಗೆ ಏನ್ ಮಾಡಕ್ಕೂ ಆಗಲ್ಲ, ನಾವ್ ಯಾರು ಗೊತ್ತಾ, ಜಮೀರ್ ಅಹ್ಮದ್ ಸಂಬಂಧಿಕರು ಅಂತ ಧಮಕಿ ಕೂಡ ಹಾಕಿ ಬಿಡ್ತಾರೆ. ಕೋಟ್ಯಂತರ ರೂಪಾಯಿ ಕಳೆದುಕೊಂಡು ರೈತರು ಹಾಗೂ ವ್ಯಾಪಾರಿ ರಾಮಕೃಷ್ಣ ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಹೈದರಾಬಾದ್ ವ್ಯಾಪಾರಿಗಳ ವಂಚನೆ ಬಗ್ಗೆ ದೂರು ದಾಖಲು ಮಾಡ್ತಾರೆ. ಅದಾದ ಬಳಿಕ ದೂರು ದಾಖಲಿಸಿಕೊಂಡು ಪೆರೆಸಂದ್ರ ಪೊಲೀಸರು ಹೈದರಾಬಾದ್ಗೆ ಹೋಗ್ತಾರೆ ಕೂಡ. ಈ ವೇಳೆ ಆರೋಪಿಗಳ ಬಂಧನದ ವೇಳೆ ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬಂದಿವೆ.
ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಪೊಲೀಸರಿಗೆ ಹೊಡೆಯುವಷ್ಟು ಅವರು ಪ್ರಭಾವಿಗಳು ಅನ್ನೋದಾದ್ರೆ ಅವರಿಗೆ ನಮ್ಮ ಪಾಪ ರೈತರು ಯಾವ ಲೆಕ್ಕ ಹೇಳಿ. ಕೊನೆಗೂ ಆರೋಪಿಗಳ ಪೈಕಿ ಸೈಯದ್ ಅಬ್ದುಲ್ ಅಕ್ಬರ್ ಪಾಷಾರನ್ನ ಬಂಧಿಸಿ ಕರೆತಂದು PSI ಜಗದೀಶ್ ರೆಡ್ಡಿ ವಿಚಾರಣೆ ಮಾಡ್ತಾರೆ. ಅಕ್ಟೋಬರ್ 13ರಂದು PSI ಜಗದೀಶ್ ರೆಡ್ಡಿಗೆ ಕರೆ ಮಾಡಿರುವ ಸಚಿವ ಜಮೀರ್ ಅಹ್ಮದ್ ಅವರು ಆರೋಪಿಗೆ ಸಹಾಯ ಮಾಡುವಂತೆ, ಹಣ ನೀಡಲು ಸಮಯಾವಕಾಶ ಕೊಡುವಂತೆ ಪ್ರಭಾವ ಬೀರಿದ್ದಾರೆ. ರೈತರಿಂದ ಚಿಕ್ಕಬಳ್ಳಾಪುರದಲ್ಲಿ ಜಮೀರ್ ಸಂಬಂಧಿಕರು ಮೆಕ್ಕೆಜೋಳ ಖರೀದಿ ಮಾಡಿದ್ದೂ ನಿಜ, ದುಡ್ಡು ಕೊಡದೇನೆ ತಿಂಗಳುಗಟ್ಟಲೆ ಸತಾಯಿಸಿದ್ದೂ ನಿಜ, ಕೋಟಿಗಟ್ಟಲೆ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದೂ ನಿಜ, ಹಣ ಕೊಡದೇನೆ ಹೈದರಾಬಾದ್ನಲ್ಲಿ ಜಮೀರ್ ಸಂಬಂಧಿಕರು ತಲೆಮರೆಸಿಕೊಂಡು ಹೋಗಿದ್ದೂ ನಿಜ. ಕೊನೆಗೂ ರೈತರಿಗೆ ದುಡ್ಡು ಕೊಡಿ ಅಂತ ಆರೋಪಿಯನ್ನ ಕರೆತಂದ್ರೆ ಸಚಿವ ಜಮೀರ್ ಕರೆ ಮಾಡಿ ಪೊಲೀಸರ ಮೇಲೆ ಒತ್ತಡ ಹೇರ್ತಾರೆ. ಅತ್ತ PSI ಜಗದೀಶ್ ರೆಡ್ಡಿ ಕೂಡ ಸಾರ್ ಒಪ್ಪಿಕೊಂಡ್ರೆ ಸೆಟಲ್ಮೆಂಟ್ ಮಾಡಿಸ್ತೀನಿ ಅಂತಾರೆ. ಹಾಗಾದ್ರೆ ಇದೇನ್ ಪೊಲೀಸ್ ಠಾಣೆನಾ ಅಥವಾ ಸೆಟಲ್ಮೆಂಟ್ ಸ್ಪಾಟಾ? ಜಮೀರ್ ಅಹ್ಮದ್ ಫೋನ್ ಮಾಡಿ ಮಾತಾಡಿದ್ದೇ ತಡ, ರೈತರಿಗೆ ದುಡ್ಡೂ ಕೊಡಲಿಲ್ಲ, ಆರೋಪಿಯನ್ನ ಪೊಲೀಸರು ಬಿಟ್ಟು ಕಳಿಸಿಯೇ ಬಿಟ್ಬಿಟ್ರು. ಇದು ನಮ್ಮ ದೇಶದ ನ್ಯಾಯ ವ್ಯವಸ್ಥೆ. ಜಮೀರ್ ಸಂಬಂಧಿಕರು ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡಬಾರ್ದ? ಹಾಗಾದ್ರೆ ರೈತರು ಕಷ್ಟಪಟ್ಟು ಸಾಲ ಮಾಡಿ ಬೆಳೆದ ಬೆಳೆಯನ್ನ ಖರೀದಿ ಮಾಡಿ ದುಡ್ಡು ಕೊಡದಿದ್ರು ಯಾರು ಪ್ರಶ್ನೆ ಮಾಡಬಾರ್ದ? ಇದು ಎಂಥ ವ್ಯವಸ್ಥೆ ಹೇಳಿ? ವೀಕ್ಷಕರೇ, ನೀವು ಗಮನಿಸಿಯೇ ಇರ್ತೀರಾ, ಜಮೀರ್ ಅಹ್ಮದ್ ಗರಿ ನೋಟುಗಳನ್ನ 3-4 ಸಲ ಎಣಿಸಿ ಬಡವರಿಗೆ ಕೊಟ್ಟಿರೋದನ್ನ ನೋಡಿರ್ತೀರಾ. ನಾನು ನಿಮ್ಮ ಪರ ಅಂತಾರೆ. ಇದೆಲ್ಲ ಬೂಟಾಟಿಕೆ ಅಂತ ರಾಜ್ಯದ ಜನರಿಗೂ ಗೊತ್ತು. ಅದನ್ನ ನಾವು ಮತ್ತೆ ಬಿಡಿಸಿ ಹೇಳಬೇಕಿಲ್ಲ. ನಾವು ಬಡವರ ಪರ ಅನ್ನೋ ಜಮೀರ್ ಅಹ್ಮದ್ ಸಂಬಂಧಿಕರಿಂದಲೇ ಕೋಟ್ಯಾಂತರ ರೂಪಾಯಿ ಮೋಸ ಆಗಿದೆ. ಈ ವಿಷಯ ಜಮೀರ್ ಅಹ್ಮದ್ ಕಿವಿಗೆ ಬೀಳುತ್ತಿದ್ದಂತೆ ಅವರನ್ನ ಕರೆಸಿಕೊಂಡು ಬುದ್ಧಿ ಹೇಳಿ ರೈತರ ದುಡ್ಡು ಕ್ಲಿಯರ್ ಮಾಡಿಸಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಪೊಲೀಸರಿಗೆ ಕರೆ ಮಾಡಿ ನಮ್ಮ ಸಂಬಂಧಿಕರು ಅಂತ ಹೇಳಿ ಬಿಟ್ಟು ಕಳಿಸಿದ್ರೆ ಹೇಗೆ ಹೇಳಿ? ಈಗ ರಾಮಕೃಷ್ಣ ಕೋಟ್ಯಾಂತರ ವಂಚನೆಗೊಳಗಾಗಿ ದೂರು ಕೊಟ್ಟಿದ್ದಾರಲ್ಲ, ಅವರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರಂತೆ. ಈ ರಾಮಕೃಷ್ಣ ಮನೆಗೆ ಸಿದ್ದರಾಮಯ್ಯನವರು ಕೂಡ ಹೋಗಿದ್ರಂತೆ. ಕಾಂಗ್ರೆಸ್ ಸರ್ಕಾರದ ಸಚಿವ ಜಮೀರ್ ಅಹ್ಮದ್ ಸಂಬಂಧಿಕರಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಕೋಟ್ಯಾಂತರ ಮೋಸ. ಇಂಥ ಜಮೀರ್ ಅಹ್ಮದ್ ನಾನು ಬಡವರ ಪರ, ನಾನು ರೈತರ ಪರ, ಕಷ್ಟ ಅಂತ ಬಂದ್ರೆ ಸಹಾಯ ಮಾಡ್ತೀನಿ ಅಂತೆಲ್ಲ ಬೋರ್ಡ್ ಹಾಕೊಂಡು ಓಡಾಡ್ತಾ ಇರ್ತಾರೆ. ವಂಚನೆಗೊಳಗಾದ ರಾಮಕೃಷ್ಣ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ ಅಂತ ಹಣಕ್ಕಾಗಿ ಅಂಗಲಾಚ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಅವರೇ ಆರೋಪಿಗಳ ಪರ ನಿಂತರೆ ಪೊಲೀಸರಾದ್ರೂ ಏನ್ ಮಾಡ್ತಾರೆ ಹೇಳಿ? ಚಿಕ್ಕಬಳ್ಳಾಪುರ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರೆ ರೈತರ ಬಾಕಿ ಹಣ ಬರುತ್ತೆ, ಇಲ್ಲ ಅಂದ್ರೆ ಏನೇ ಹೇಳಿದ್ರು ಜಮೀರ್ ಸಂಬಂಧಿಕರು ದುಡ್ಡು ಕೊಡಲ್ಲ ಅಂತಿದ್ದಾರೆ. ಇನ್ನೊಂದು ವಿಷಯನ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೇನೆ. ಇದೇ ಜಮೀರ್ ಅಹ್ಮದ್ ಖಾನ್ ಆಪ್ತ ಕಾರ್ಯದರ್ಶಿ ಇದಾರಲ್ಲ, ಸರ್ಫರಾಜ್ ಖಾನ್ಗೆ ಕರೆ ಮಾಡಿದ್ದ ಆಳಂದ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಹಣ ನೀಡಿದವರಿಗಷ್ಟೇ ಮನೆಗಳನ್ನ ಹಂಚಿಕೆ ಮಾಡಲಾಗ್ತಾ ಇದೆ, ನಮ್ಮ ಸರ್ಕಾರವನ್ನೇ ದೂರಲು ನನಗೆ ಬೇಸರವಾಗ್ತಾ ಇದೆ, ನಮ್ಮ ಕ್ಷೇತ್ರದಲ್ಲಿ ನನ್ನ ಶಿಫಾರಸ್ಸು ನೀಡಿದ್ದಕ್ಕಿಂತ ಹಣ ಕೊಟ್ಟವರಿಗೇನೆ ಮನೆ ಹಂಚಿಕೆ ಮಾಡಿದ್ದೀರಿ, ನನ್ನಲ್ಲಿರುವ ಮಾಹಿತಿ ಬಹಿರಂಗಪಡಿಸಿದ್ರೆ ಈ ಸರ್ಕಾರನೇ ಅಲುಗಾಡುತ್ತೆ ಅನ್ನುವಂಥ ಫೋನ್ ಸಂಭಾಷಣೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಷ್ಟಕ್ಕೂ ಜಮೀರ್ ಅಹ್ಮದ್ ಅವರೇ ಅಲ್ವೇ ವಸತಿ ಇಲಾಖೆ ಸಚಿವರು? ಹಾಗಿದ್ರೆ ಮನೆ ಹಂಚಿಕೆ ಮಾಡಲು ದುಡ್ಡು ಹೊಡೆದಿದ್ಯಾರು? ಬಡವರ ಮನೆ ಹಂಚಿಕೆಯಲ್ಲೂ ಲೂಟಿ ಮಾಡಿದ್ದು ಇವರದೇ ಇಲಾಖೆ ಅಲ್ವೇ? ನೀವೇ ಅರ್ಥ ಮಾಡ್ಕೊಳ್ಳಿ ಜಮೀರ್ ಅಹ್ಮದ್ ಯಾರ ಪರ ಅಂತ. ಅವರದೇ ಪಕ್ಷದ ಕಾಂಗ್ರೆಸ್ ಶಾಸಕ ವಸತಿ ಇಲಾಖೆಯಲ್ಲಿ ಲೂಟಿ ನಡೆದಿದೆ ಅಂತ ಆರೋಪ ಮಾಡಿದ್ರು ಕೂಡ ಲೂಟಿ ಹಣ ಜಮೀರ್ ಅಹ್ಮದ್ಗೂ ಮುಟ್ಟಿದ್ಯಾ? ದೇವರಿಗೆ ಗೊತ್ತು. ಇನ್ನೊಂದು ವಿಷಯ ನೆನಪಿಸ್ತೇನೆ ವೀಕ್ಷಕರೇ, ಕೊರೋನಾ ಕಾಲದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಮುಸ್ಲಿಂ ಪುಂಡರು ಹಿಗ್ಗಾಮುಗ್ಗಾ ಥಳಿಸಿ ದಾಂಧಲೆ ನಡೆಸಿದ್ರು. ಈ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು. ಈ ವೇಳೆ ಆರೋಪಿಗಳಿಗೆ ಬೇಲ್ ಕೊಡಿಸಿ ಗರಿ ನೋಟು ಎಣಿಸಿಕೊಟ್ಟಿದ್ದು ಇದೇ ಜಮೀರ್ ಅಹ್ಮದ್ ಅಲ್ವೇನ್ರಿ? ಈಗ ಇದೇ ಜಮೀರ್ ಅಹ್ಮದ್ ಕೋಟ್ಯಾಂತರ ರೈತರಿಗೆ ವಂಚನೆ ಮಾಡಿದ ಆರೋಪಿಗಳಿಗೆ ಬೆಂಗಾವಲಾಗಿ ನಿಂತಿದ್ದು ಎಷ್ಟು ಸರಿ ಹೇಳಿ? ನ್ಯಾಯದ ಪರವಾಗಿ ನಿಲ್ಲಬೇಕಾದ ಸಚಿವ ಜಮೀರ್ ಅಹ್ಮದ್ ಅನ್ಯಾಯ ಮಾಡಿದ ವ್ಯಾಪಾರಿಗಳ ಪರವಾಗಿ ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದು ಎಷ್ಟು ಸರಿ ಅನ್ನೋ ಆಕ್ರೋಶ ಈಗ ರಾಜ್ಯಾದ್ಯಂತ ಭುಗಿಲೆತ್ತಿದೆ. ಜಮೀರ್ ಅಹ್ಮದ್ ಅವರೇ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ.
ರಾಜ್ಯದ ರೈತರು ಮೊದಲೇ ಸಂಕಷ್ಟದಲ್ಲಿದ್ದಾರೆ. ರೈತರು ಬೆಳೆದ ಬೆಳೆಗೆ ಮೊದಲೇ ಸರಿಯಾದ ಬೆಲೆ ಸಿಗ್ತಿಲ್ಲ. ಇಂಥ ಹೊತ್ತಲ್ಲಿ ನಿಮ್ಮ ಸಂಬಂಧಿಕರು ಬೆಳೆ ಖರೀದಿ ಮಾಡಿ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ರೈತರ ಶಾಪ ನಿಮಗೆ ತಟ್ಟದೆ ಬಿಡಲ್ಲ. ಆ ಅಲ್ಲಾನೂ ನಿಮ್ಮನ್ನ ಕ್ಷಮಿಸೋದಿಲ್ಲ, ನೆನಪಿರ್ಲಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.